ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿಶ್ವವಿಖ್ಯಾತ ಮಹಾಕುಂಭಮೇಳ ನಡೀತಾ ಇದೆ. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ, ಸಂಸ್ಕೃತಿ ಮತ್ತು ಧರ್ಮ ಹಾಗೂ ಸಂಪ್ರದಾಯ, ಆಧುನಿಕ ತಂತ್ರಜ್ಞಾನವು ಪ್ರಯಾಗ್ರಾಜ್ನ ನದಿ ಸಂಗಮದಲ್ಲಿ ನಡೀತಾ ಇದೆ. 12 ವರ್ಷಗಳ ಬಳಿಕ 144 ವರ್ಷಗಳ ಬಳಿಕ ನಡೀತಾ ಇರತಕ್ಕಂಥ ಮಹಾಕುಂಭಮೇಳಕ್ಕೆ ಸೋಮವಾರ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಮುಂದಿನ 45 ದಿನಗಳಲ್ಲಿ 40 ಕೋಟಿಗೂ ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಹಿಂದೂ ಸಂತರ ವೇಷ ಧರಿಸುವ ವಿದೇಶಿ ಭಕ್ತರ ಉಪಸ್ಥಿತಿಯಿಂದ ಕುಂಭಮೇಳಕ್ಕೆ ಆಕರ್ಷಣೆ ಮಾತ್ರವಲ್ಲದೆ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಅಂತ ಹೆಸರಾಗಿದೆ. ಈಗ ಬಾಬಾ ಮೋಕ್ಷಿಪುರಿ ಎಂದು ಹೆಸರಿಂದ ಕರೆಯಲಾಗುವ ಅಮೆರಿಕದ ಮಾಜಿ ಸೈನಿಕ ಮೈಕಲ್ ಇದೇ ಮೊದಲ ಬಾರಿಗೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು, ನಾಗಾ ಸಾಧುಗಳು, ಅಘೋರಿಗಳು ಸೇರಿದಂತೆ ದೇಶಾದ್ಯಂತ ವಿವಿಧ ಸಾಧು ಸಂತರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಮಹಾಕುಂಭಮೇಳದ ಮೊದಲ ಶಾಹಿ ಸ್ನಾನ ಇಂದು ಮಕರ ಸಂಕ್ರಾಂತಿ ಎಂದು ನಡೆಯಿತು. ಸಂಗಮದ ನೀರಿನಲ್ಲಿ ಇಂದು ಸ್ನಾನ ಮಾಡುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದೆ. ಇದೇ 29ಕ್ಕೆ ಮೌನಿ ಅಮಾವಾಸ್ಯೆ ಮತ್ತು ಫೆಬ್ರವರಿ 3ರಂದು ವಸಂತ ಪಂಚಮಿ ದಿನದಂದು ಶಾಹಿ ಸ್ನಾನ ನೆರವೇರಲಿದೆ. ಕೊನೆಯ ಶಾಹಿ ಸ್ನಾನವು ಫೆಬ್ರವರಿ 26ರಂದು ನಡೆಯಲಿದೆ. ನೂರ 44 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ಇದು. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಒಂದು ಸ್ನಾನಘಟ್ಟದಿಂದ ಮತ್ತೊಂದು ಸ್ನಾನಘಟ್ಟಕ್ಕೆ ಹೋಗೋದಕ್ಕಾಗಿ ತಾತ್ಕಾಲಿಕ ಸೇತುವೆಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಹಲವು ಸೆಕ್ಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಭದ್ರತೆಯೂ ಸಹ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಂದು ಸೇತುವೆ ಮೇಲೆ ಒಂದು ಸಾರಿ ಹೋಗ್ತಾರೆ ಅಂತಂದರೆ ಮತ್ತೆ ಅವರು ವಾಪಸ್ ಬರೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಮತ್ತೆ ಅವರು ಬೇರೆ ಮಾರ್ಗದಲ್ಲಿಯೇ ಬರಬೇಕಾಗತ್ತೆ. ಹಾಗಾಗಿ ಓಡಾಡುವವರಿಗೆ, ಹೋಗುವವರಿಗೆ, ಬರುವವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಸಹ ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ. 144 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭಮೇಳ ಇದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಸಂಕ್ರಾಂತಿ ದಿನ ಶಾಹಿ ಸ್ನಾನಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಕುಂಭಮೇಳಕ್ಕೆ ಬಂದು ಈ ಸಂಕ್ರಾಂತಿ ದಿನದ ಈ ಶಾಹಿ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ. ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡೋದು ಅಂತಂದರೆ ಅದು ಎಷ್ಟೋ ವರ್ಷಗಳು ಕಾದಿದ್ದು, ಈ ದಿನಕ್ಕಾಗಿ ಕಾದಿದ್ದು ಮಾಡ್ತಕ್ಕಂಥ ಒಂದು ಹರಕೆಯ ಮತ್ತು ಪುಣ್ಯ ಪ್ರಾಪ್ತಿಯ ಕೆಲಸ ಅಂಥೇಳಿ ಜನ ಭಾವಿಸಿದ್ದಾರೆ. ಹಾಗಾಗಿ ಇದೊಂದು ಬೃಹತ್ ಕುಂಭಮೇಳ. ಈ ಕುಂಭಮೇಳಕ್ಕಾಗಿ ಈ 45 ದಿನಗಳ ಕಾಲ ನಡೆಯುತ್ತೆ ಕುಂಭಮೇಳ. ಹಾಗಾಗಿ ಇದೊಂದು ಬೃಹತ್ ಕಾರ್ಯಕ್ರಮವಾಗಿದೆ.